ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇದ್ದೀರಾ ಶ್ರೀ ಗಾಳಿ ಸ್ವಾಮಿ ದೇವಸ್ಥಾನದ ಜಾತ್ರೆ. ಬಹಳ ಅದ್ಧೂರಿಯಾಗಿ ಜಾತ್ರೆ ಆಗುತ್ತೆ. ಹಿರೇಕೊಪ್ಪ ಅಂದರೆ ಬೆಂಗಳೂರಿಗೆ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ಇದ್ದೀವಿ, ಜೊತೆಗೆ ವಿಡಿಯೋ ಮುಖಾಂತರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋ ನೋಡೋಣ. ಇದು ನಮ್ಮ ಬೀರೇಶ್ವರ ಸ್ವಾಮಿಯ ಮೆರವಣಿಗೆ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ 4 ಗಂಟೆಗೆ ಎಲ್ಲ ದೇವರುಗಳು, ಎಲ್ಲ ದೇವಸ್ಥಾನದ ಎಲ್ಲ ಬಂದು ಅಲ್ಲಿ ನಿಂತ್ಕೊಳ್ತವೆ. ಬೆಳಗಿನ ಜಾವ 4 ಗಂಟೆಗೆ ಎಲ್ಲ ದೇವರು ಮೆರವಣಿಗೆ ಹೊರಡುತ್ತವೆ. ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಮಾತ್ರ. ಇದು ನಮ್ಮ ನಾಡಪ್ರಭು ಕೆಂಪೇಗೌಡರವರು, ಆಮೇಲೆ ಈ ಕಡೆ ನಮ್ಮ ಹುಲಿಯೂರಮ್ಮ ಅವರು. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಕಾಣಿಸಿದ್ದು ಬಲೂನ್ಗಳು. ಪಾಪ ಬಲೂನ್ ಮಾರೋರು ತುಂಬ ಕಷ್ಟ ಬೀಳ್ತಾರೆ. ಪಾಪ ಮಕ್ಕಳುಗಳೆಲ್ಲ ಬಲೂನ್ ಮಾಡ್ತಾಯಿತ್ತು, ಅದು ಸ್ವಲ್ಪ ಬೇಜಾರು. ಎಂಜಾಯ್ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತವೆ, ಅದೇ ಕೆಲಸ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಅದೇ ಜೀವನದಲ್ಲಿ ಬೇಜಾರು. ಈ ಕಡೆ ಮಕ್ಕಳು ಬಲೂನ್ಗಳು ಇಸ್ಕೊತಾಯಿದ್ರೆ, ಆ ಕಡೆ ಮಕ್ಕಳುಗಳು ಬಲೂನ್ ಮಾರ್ತಾಯಿದ್ರು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ ನೋಡಿ. ಇಲ್ಲೊಬ್ಬ ಇದ್ದ, ಶರ್ಟ್ ಮಾರ್ತಾಯಿದ್ದ. ಅವರು 205 ರೂಪಾಯಿ ಅಂತವನೆ. ಬ್ರ್ಯಾಂಡೆಡ್ ಶರ್ಟು ಅಂತವನೆ. ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದ ಜಾತ್ರೆ ಅಲ್ವಾ, ಮುಂಡಿಗಿಂಟ ಇಟ್ಬಿಡ್ತಾರೆ ಅಂತ ನಾವು ತಗೊಳಕ್ಕೆ ಹೋಗಿಲ್ಲ. ಇದೆಲ್ಲ ಲೈಟಿಂಗ್ಸ್ ಎಲ್ಲ ವರ್ತಿತ್ತು, 50 ರೂಪಾಯಿ ಅಷ್ಟೇ. ಆಮೇಲೆ ಇಲ್ಲಿ ನೋಡ್ತಾ ಇರೋ ಬೊಂಬೆಗಳು, ಮಣ್ಣಿನ ಬೊಂಬೆಗಳು, ಇದೆಲ್ಲ 100 ರೂಪಾಯಿ ಪೀಸ್. 100-300 ರೂಪಾಯಿ ಗಂಟನೂ ಇದೆ. ಒಳ್ಳೆ ಒಳ್ಳೆ ಪೀಸ್ಗಳು. ಆಲ್ಮೋಸ್ಟ್ ನೋಡಿ ಟೋಪಿಗಳಿರುತ್ತೆ. ನಮ್ಮ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲ ಇರುತ್ತೆ. 100 ರೂಪಾಯಿ ಪೀಸ್. ಬರೀ ಬಟ್ಲುಗಳು ಎಲ್ಲ ಎಂತೆಂಥ ಪಾತ್ರೆಗಳು ಬೇಕು ಅದೆಲ್ಲ 100 ರೂಪಾಯಿ ಪೀಸ್ಗಳು. ಚೆನ್ನಾಗಿರೋ ಪೀಸ್. ಅವೆಲ್ಲ ಹೇಳಿದ್ನಲ್ಲ ಬೊಂಬೆ ಅಂತ, ಇದು ಬರೀ 100, 200, 300. ಕೃಷ್ಣನ ಬೊಂಬೆ ನೋಡ್ತಾ ಇರೋಲ್ಲ, ಅದು 300 ರೂಪಾಯಿ. ಇದೆಲ್ಲ ಮಿಕ್ಕಿದೆಲ್ಲ ಫ್ರಂಟಲ್ಲಿ ಇರೋದೆಲ್ಲ 100 ರೂಪಾಯಿ. ಹ್ಯಾಂಡ್ಸ್ ಬಂದು ಬರೀ 50 ರೂಪೀಸ್ ಇತ್ತು. ಮಕ್ಕಳ ಆಟ ಸಾಮಾನುಗಳು ಎಲ್ಲ 100 ರೂಪಾಯಿ ಇತ್ತು. ಹಿಂಗೆ ಕ್ಯಾಮ್ರಾ ಫೋಕಸ್ ಮಾಡಿದ್ರೆ ಇಲ್ಲಿ ಪಟಾಕಿ ಹೊಡಿತಾಯಿದ್ರು. ಅದನ್ನ ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮುಂದಕ್ಕೆ ಅಲ್ಲಿಗೆ ಹೋಗ್ತಾ ಈ ಪಿಂಗಾಣಿ ಐಟಮ್ಸ್ಗಳು ಬರೀ 200 ರೂಪಾಯಿ, 200 ರೂಪಾಯಿ, 250 ರೂಪಾಯಿ. ನಾವು ತೊಗೊಳಕ್ಕೆ ಹೋಗಲ್ಲ, ಸುಮ್ಮನೆ ಕೇಳ್ತೀವಿ ಅಷ್ಟೇ. ತೊಗೊಳಕ್ಕೆ ಎಲ್ಲ ಗೊತ್ತಿಲ್ಲ, ಸುಮ್ಮನೆ ತೊಗೊಳಕ್ಕೂ ಹೋಗಲ್ಲ. ಮನೆ ತಗೊಂಬಂದ್ರೆ ಮಾಡ್ಕೊಂಡಿದ್ದಾರೆ. ಬೊಂಬೆಗಳು 100 ರೂಪಾಯಿ. ಈ ಕಡೆ ಇರೋದು 100 ರೂಪಾಯಿ, ಹಿಂದೆ ಇರೋದು 200 ರೂಪಾಯಿ, 300 ರೂಪಾಯಿ. ಆಲ್ಮೋಸ್ಟ್ 300 ರೂಪಾಯಿ ಲಾಸ್ಟು ಅಲ್ಲ. ಏನಂತ ಟ್ಯಾಟೂ ಆಗ್ತಾಯಿದ್ರು. ಅದು ಯಾವ ಥರ ಟ್ಯಾಟೂ ಅಂತ ನಮಗಂತೂ ಗೊತ್ತಿಲ್ಲ. ಒಂದ್ಸಲ ನಾವು ಹಾಕ್ಸ್ಕೊಂಡಿದ್ವಿ ಜಾತ್ರೆಯಲ್ಲಿ ಟ್ಯಾಟೂ, ಒಂದು 8 ವರ್ಷದ ಹಿಂದೆ. ನೋಡ್ರಿ, ಕರಿಮಣಿ ಮಾಲೀಕ ಎಲ್ಲ ಇದ್ದಾರೆ. ಲೈಟಿಂಗ್ಸ್ ಅಂತೂ ಮಸ್ತಾಗಿತ್ತು ಕೊಡು ಅಲ್ವಾ, ಮಸ್ತಾಗಿತ್ತು. ಲೈಟಿಂಗ್ಸ್ ಎಲ್ಲ ಮಸ್ತಾಗಿ ಮಾಡಿದರು. ಏನೋ ಮೊಬೈಲಲ್ಲಿ ಶೂಟ್ ಮಾಡೋಕ್ಕೆ ಆ ಥರ ಬಂದಿದೆ, ಬಟ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿಬಿಟ್ಟಿದ್ರೆ ಮಸ್ತ್ ಲೈಟಿಂಗ್ಸು ಮಸ್ತಾಗಿರೋದು, ಮಸ್ತಾಗಿ ಕಾಣಿಸ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ಬಡವ್ರ ಮಕ್ಕಳು ಬೆಳಿಬೇಕಲ್ವ, ಬೆಳಿತೀವಿ.
ಭಕ್ತಾದಿಗಳು ಎಲ್ಲ ಕಡೆಯಿಂದನೂ ಬರ್ತಾರೆ ದೇವಸ್ಥಾನಕ್ಕೆ. ತುಂಬ ಖುಷಿಯಾಗುತ್ತೆ. ಬೆಂಗಳೂರಲ್ಲಿ ದೊಡ್ಡ ದೇವಸ್ಥಾನ ಇದೆ ಅಂತ. ಬರ್ರಿ, ಹಂಗೆ ಮುಂದೆ ಹೋಗ್ಬೇಕಾದ್ರೆ ನಾವು ಬಾಸ್ ಕೇಸ್ಗಳೆಲ್ಲ ನೋಡ್ತಾ ಇದ್ವಿ. ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಪುನೀತ್ ಸರ್ ಎಲ್ಲ ಕೇಸ್ಗಳು ಇತ್ತು. ಮುಂದೆ ಮುಂದಕ್ಕೆ ಹೋಗೋದಾರೆ ಇದು ಹಿಮಾಲಯ ಪ್ರಯಾಣ. ಗೋವಾ 3,000 ಆಮೇಲೆ ಗೋಬಿ ಆಗುತ್ತೆ. ನೋಡಿ ಖುಷಿ ಆಗುತ್ತೆ. ಇದು ಪರೋಟ ಚಿಪ್ಸ್ ಅಂತಾರಲ್ಲ ಅದು. ಇದು ಯಾವತ್ತೂ ತಿಂದಿಲ್ಲ. ನೀವು ತಿಂದಿದ್ರೆ ದಯವಿಟ್ಟು ಕಮೆಂಟು ಮಾಡಿಬಿಡಿ ಅಲ್ವಾ. ತಿಂದಿದ್ರೆ ಕಮೆಂಟ್ ಮಾಡಿ. ಹೆಣ್ಮಕ್ಳು ಬ್ಯಾಗ್ಸು ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕ್ಬಿಟ್ಟವ್ರು ಇವರು. ಏನಕ್ಕಂದ್ರೆ ಅವ್ರ ತಂದು ಜಾಸ್ತಿ ತೊಗೊಳ್ಳೋದು. ಅದಕ್ಕೆ ಬ್ಯಾಗ್ಸ್ ಅಂತೆ, ಅದ್ರ ಇಯರಿಂಗ್ಸ್ ಅಂತೆ, ಏನಪ್ಪ ಅದು ಏನೇನೋ ಒಡವೆಗಳೆಲ್ಲ ಹಾಕ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಬಟ್ಟೆಗಳು ಅಷ್ಟು ಜಾಸ್ತಿ ಅವ್ರಿಗೆ ಹಾಕ್ಬೋದು, ಅವ್ರಿಗೆ ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಚೆನ್ನಾಗಿತ್ತು, ಮನೆಗೆ ಯೂಸ್ ಮಾಡ್ಬೋದಿತ್ತು. ಮನೆಗೆ ಐಟಮ್ಸ್ ಚೆನ್ನಾಗಿತ್ತು. ಏನಂತೀರ, ಕೀ ಬಂಚ್ಗಳು, ಆಮೇಲೆ ನೋಡಿ ಹೇಳಿದಲ್ಲ ಅದೆಲ್ಲ ಇತ್ತು. ಶೂ, ಚಪ್ಪಲಿ ಎಲ್ಲ ಇತ್ತು ಜಾತ್ರೆಯಲ್ಲಿ. ಇದು ಸ್ಕೆಚ್ ಮಾಡಿರೋಂಥದ್ದು ಅಪ್ಪು ಸರ್ದು, ಆಮೇಲೆ ವಿಷ್ಣು ಸರ್, ಸಚಿನ್ ಸರ್, ಇವಾಗೆಲ್ಲ ಒಂದು ಸ್ಕೆಚ್ ಮಾಡಿದ್ದಾರೆ. ತುಂಬ
ಇವಾಗ ನೋಡ್ತಾ ಇರೋದು ಇದೆಲ್ಲ ಗೊಂಬೆಗಳ ಡ್ರೆಸ್ ಬಂದು ಕೈಯಿಂದ ಮಾಡಿರೋಂಥದ್ದು. ಇದು ಪಾಪ 550 ರೂಪಾಯಿಗೆ 2 ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಆದರೂ ಇದು ಒಂದು ಗೊಂಬೆ ಮಾಡೋಕ್ಕೆ 3 ಅವರ್ ಬೇಕಂತೆ ಟೈಮಿಂಗ್ಸು. ಯಾಕಂದರೆ ಕೈಯಿಂದ ಮಾಡಬೇಕಲ್ಲ, ಅದರಿಂದ 3 ಅವರ್ ಬೇಕು ಅಂತ ಹೇಳಿದ್ರು ನಮಗೆ. ಏನು ಮಾಡ್ತೀರಾ ಪಾಪ, ಹೊಟ್ಟೆ ಬಾಡು. ಮಾಲ್ಗಳಿಗೆ ಹೋದರೆ 1000 ರೂಪಾಯಿ ಕೊಡ್ತೀವಿ, ಇಲ್ಲಿ 10 ರೂಪಾಯಿ ಮಕ ನೋಡ್ತೀವಿ, ಅಷ್ಟೇ ಡಿಫ್ರೆನ್ಸ್, ಏನೂ ಇಲ್ಲ. ಏನಂತೀರ? ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಅನ್ನಸಂತರ್ಪಣೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇಲ್ಲಿ ಚಿಕ್ಕದಾಗಿ ಆಂಜನೇಯ ಗುಡಿ ಕಟ್ಟಿದ್ದಾರೆ. ತುಂಬ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು ಮಾತ್ರ. ಎಲ್ಲ ಬಾಳೆಹಣ್ಣಿಂದ ಸಖತ್ತಾಗಿ ಮಾಡಿದರು. ಚೆನ್ನಾಗಿತ್ತು ದೇವ್ರು ನೋಡೋಕ್ಕೆ. ಅದಕ್ಕೆ 1-2 ಸೆಕೆಂಡು ದೇವ್ರದ್ದೇ ಹಾಕಿದ್ವಿ. ಚೆನ್ನಾಗಿತ್ತು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂತಂದರೆ ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ ಲೈಕು, ಶೇರು, ಕಮೆಂಟು ಮಾಡಿ, ಜೊತೆಗೆ ವಿಡಿಯೋ ನೋಡಿ. ಏನಂತೀರ?